ಬಿಜೆಪಿಯಲ್ಲಿ ಬಿಎಸ್ ಯಡಿಯೂರಪ್ಪ ಹವಾ ಕಡಿಮೆಯಾಗಿದೆ ಅಂತ ಕಾಂಗ್ರೆಸ್ ಮುಖಂಡ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ಈ ಸಂಬಂಧ ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತವರು ಯಡಿಯೂರಪ್ಪ ಮಾತು ರಾಜ್ಯದಲ್ಲಿ ಹಾಗೂ ಪಕ್ಷದಲ್ಲಿ ನಡೀತಾ ಇಲ್ಲ, ಬಿಎಲ್ ಸಂತೋಷ್ ಮುಂದೆ ಯಡಿಯೂರಪ್ಪ ಹಿಂದೆ ಎಂಬಂತಾಗಿದೆ. ರಾಜ್ಯದ ಕೆಲ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಅಭ್ಯರ್ಥಿಗಳೇ ಇಲ್ಲ, ಹೀಗಾಗಿ ಕಾಂಗ್ರೆಸ್ ಮಕ್ಕಳನ್ನ ಕರೆದೊಯ್ದು ಸಾಕ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ಇನ್ನು ಇದೇ ವೇಳೆ ಮೋದಿ ಆಡಳಿತಾವಧಿ ಬಗ್ಗೆಯೂ ವ್ಯಂಗ್ಯವಾಡಿದಂತವರು ವಾಜಪೇಯಿ ಅವರನ್ನ ನಾವು ಪಕ್ಷಾತೀತವಾಗಿ ಸ್ಮರಿಸ್ತೇವೆ, ಆದ್ರೆ ಮೋದಿ ದೇಶಕ್ಕೆ ಏನೂ ಮಾಡಿಲ್ಲ ಅಂತ ಕಿಡಿಕಾರಿದ್ರು. ಯಡಿಯೂರಪ್ಪನಿಗೆ ಏನಾದರೂ ಸ್ವಾಭಿಮಾನ ಇದ್ರೆ ಅವ್ರು ಅವತ್ತೇ ಪಾರ್ಟಿ ರಾಜೀನಾಮೆ ಕೊಟ್ಟು ಹೊರಗೆ ಬರ್ಬೇಕು. ಅವ್ರಿಗೆ ಯಡಿಯೂರಪ್ಪನಿಗೆ ಏನಾದರೂ ಸ್ವಾಭಿಮಾನ ಇದ್ರೆ ಅವ್ರು ಅವತ್ತೇ ಪಾರ್ಟಿ ರಾಜೀನಾಮೆ ಕೊಟ್ಟು ಹೊರಗೆ ಬರ್ಬೇಕು. ಅವ್ರಿಗೆ ಇವತ್ತು ಯಡಿಯೂರಪ್ಪನ ಮಾತು ನಡೀತಾ ಇದೆ, ಅಲ್ಲಿ ಸಂತೋಷ್ ಮಾತು ನಡೀತಾ ಇದೆ. ಅಧಿಕಾರ ಸಿಗೋತಂಗೆ ಹಿಂದೂ, ಸಿಕ್ಕಿದ ಮ್ಯಾಗ ಸಂತೋಷ್ ಮುಂದು ಯಡಿಯೂರಪ್ಪ ಹಿಂದೂ, ಅದೇ ಆಗಿರೋದು. ಇವತ್ತು ಬಸವನಗುಡಿಯಾಗ ಅದೇ ಆಯ್ತು ಬೆಳಗ್ಗೆ. ಆದರೆ ಈ ಚುನಾವಣೆ ದೇಶಕ್ಕಾಗಿ ನಡೀತದ. ಆದ್ದರಿಂದ ನಾವೆಲ್ಲರೂ ಅಲ್ಪಸಂಖ್ಯಾತರ ಮುಖಂಡರು ಹೇಳಿವೆ, ನಮಗೆ ಒಂದು ಸೀಟೂ ಬೇಕಾಗಿಲ್ಲ, ನಮಗೆ ಒಟ್ಟ ಈ ದೇಶ ಉಳಿಸ್ರಿ, ಬಿಜೆಪಿನ ಮೋದಿ ಬಿಜೆಪಿನ ಸೋಲಿಸ್ರಿ ಅಂತ. ಈಗ ಅದ್ವಾನಿ ಬಿಜೆಪಿ ಅಲ್ಲ, ವಾಜಪೇಯಿ ಬಿಜೆಪಿ ಅಲ್ಲ, ಮೋದಿ ಬಿಜೆಪಿ ಅಹಂ ಬ್ರಹ್ಮಾಸ್ಮಿ ಆಗ್ಯದ. ಈ ದೇಶದಾಗ 70 ವರ್ಷದ ಇತಿಹಾಸದಾಗ ಇಷ್ಟು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ, ಆರ್ಥಿಕ ಪರಿಸ್ಥಿತಿಯನ್ನ ಸರ್ವನಾಶ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ಏನ್ ಮಾಡ್ಯಾರ ಬಿಜೆಪಿ ಅವರು ಈಗ 5 ವರ್ಷದಾಗ? ಏನ್ ಮಾಡ್ಯಾರ? ಈ ಡ್ಯಾಮ್ಗಳು, ಈ ನೀರುಗಳು, ಈ IITಗಳು, ಈ ಟಿವಿಗಳು, ಈ ಮೊಬೈಲ್ಗಳು, ಇವೇನು ಒಂದು ಪಿನ್ ಇರಲಿಲ್ಲ ಬ್ರಿಟಿಷರು ಬಿಟ್ಟಾಗ. 60 ವರ್ಷದಲ್ಲಿ ತಾವಾಗೇ ಆಗಿದ್ದು, 4 ವರ್ಷದಾಗ ಮಾತ್ರ ಇವ್ರು ಹಡ್ದಿದ್ದು. ಈ ರೆಡಿಮೇಡ್ ಮಕ್ಕಳು ಹಾಡ್ತಾರೆ ಇವರು. ಡ್ಯಾಮ್ಗಳಾಗಿದ್ದು, ಎಲೆಕ್ಟ್ರಿಸಿಟಿ ಆಗಿದ್ದು, IITಗಳಾಗಿದ್ದು, JITಗಳಾಗಿದ್ದು, ವಿದ್ಯಾಸಂಸ್ಥೆಗಳಾಗಿದ್ದು. ಬ್ರಿಟಿಷರು ಹೋಗ್ಬೇಕಾದ್ರೆ ಒಂದು ಪಿನ್ ಸೂಜಿ ಮಾಡೋ ಶಕ್ತಿ ಇರಲಿಲ್ಲ. ಇವತ್ತು 12 ವಿಮಾನ, 4 ಟ್ಯಾಂಕ್ ಇತ್ತು. ಇವತ್ತು ಸಾವಿರಾರು ವಿಮಾನಗಳು. ಜಗತ್ನಲ್ಲಿ 4ನೇ ದೊಡ್ಡ ಆರ್ಮಿ ಏನದಂತ ಹೇಳಿದ್ರೆ ಇವತ್ತು ನಾವು ಆರ್ಮಿ. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.